ಹಲೋ, ಏನಪ್ಪ ಹೆಸರುಘಟ್ಟ ಟಿಬಿಗೆ ಯಾವ ಕಡೆ ಹೋಗ್ಬೇಕು? ರೀ ಅವ್ರ ಮೂಗ್ರ ಕ್ಯೂಡ್ರ ಇರಬಹುದು ರೀ. ನಾನೊಳ್ಳೆ ಯಾಂದಳ್ಳಿ ಸರ್ಕಾರದವ್ರು ಇಷ್ಟು ದೊಡ್ಡ ಬೋರ್ಡ್ ಇಲ್ಲೇ ಹಾಕಿದ್ದಾರೆ. ನಾನು ಹೋಗಿ ಹೋಗಿ UB ಕುಡಿಯೋರ ಹತ್ರ ಟಿಬಿ ಬಗ್ಗೆ ಕೇಳ್ತಿದ್ರಲ್ಲ. ಏನಮ್ಮ ಯಾವ್ದಮ್ಮ ಅಭ್ಯಾಸ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಅರೆ ಮೂಗ್ರು ಅನ್ಕೊಂಡಿದ್ದೆ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಅಭ್ಯಾಸ ಮಾಡ್ಕೊಂಡ್ ಬಂದಿಲ್ಲ, ಅಗ್ನಿಸಾಕ್ಷಿಯ ಮದುವೆ ಆಗಿದ್ದೀನಿ. ಟಿಬಿ ನಲ್ಲಿ 3 ದಿವಸಕ್ಕೆ ರೂಮ್ ಬುಕ್ ಮಾಡಿದ್ದೀನಿ. ಹನಿಮೂನ್ಗೆ ಹೋಗ್ತಿದ್ದೀವಿ. ಹನಿಮೂನ್ಗೆ. ಹೌದಾ? ಮಜಾ ಉಡಾಯ್ತು. ಥ್ಯಾಂಕ್ ಯು. ಇದೇನ್ರಯ್ಯ ಅನ್ಯಾಯ? ಹೋದಿಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ಬಂದಿದ್ದೀರಲ್ಲ. ನಿನ್ ಹೆಸರೇನ್ ಮರಿ? ವಿಜಯ್ ಕುಮಾರ್. ಇವಳ ಹೆಸರು? ಮರ್ಯಾದೆ ಕೊಟ್ಟು ಮಾತಾಡ್ಸು. ಇವಳು ನನ್ನ ಹೆಂಡತಿ. ಇವಳ ಹೆಸರು ಸಾವಿತ್ರಿ. ನಿಜವಾಗ್ಲೂ ತಾಳಿ ಕಟ್ಟಿದ್ಯಾ? ಹೂನಪ್ಪ, ವರದಕ್ಷಿಣೆ 1 ಪೈಸಾನು ತಗೊಳ್ಳದೆ ತಾಳಿ ಕಟ್ಟಿದ್ದೀನಿ. ಹೌದು, ಏನು ನೀವಿಬ್ರು ಟ್ರಾಫಿಕ್ ಕಾನ್ಸ್ಟೇಬಲ್ಸ್ ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಿದ್ದೀರಾ? ಲೇ ತೋರ್ಸೆ ತಾಳಿ, ತೋರ್ಸೆ ತಾಳಿನ. ಮಿಸ್ಟರ್ ವಿಜಯ್ ಕುಮಾರ್, Yes? ನೀವು ಹೊಸ ಮದುವೆ ಮಾಡ್ಕೊಂಡು ಬಂದಿದ್ದೀರಾ. ನಾವು ಹನಿಮೂನ್ ಮುಗಿಸ್ ಕಳಿಸ್ತೀವಿ. ಲೋ ಪಾಪಿಗ್ಲ, ಮದುವೆ ಆಗಿರೋ ಹೆಣ್ಣಿನ ಮೇಲೆ ಕಣ್ಣು ಹಾಕ್ತಿದ್ರಲ್ಲ, ಹಾಳಾಗಿ ಹೋಗ್ಬಿಡ್ತೀರಾ, ಸರ್ವ ನಾಶ ಆಗ್ಬಿಡ್ತೀರಾ. ತೆಗಿರಿ ಕೈನ. ಏನ್ರಿ ಇದು ನ್ಯೂಸೆನ್ಸ್? ರೋಡ್ ನಲ್ಲಿ ಗಂಡ ಹೆಂಡತಿ ಬರ್ತಾ ಇದ್ರೆ ಗಲಾಟೆ ಮಾಡ್ತೀರಾ? ಸಾವಿತ್ರಿ, ಸಾವಿತ್ರಿ, ಕಾಪಾಡಿ, ಕಾಪಾಡಿ, ನಾನು ಹೆಂಡ್ತಿನ ರೇಪ್ ಮಾಡ್ತಿದ್ದೇನೆ, ಯಾರಾದ್ರೂ ಕಾಪಾಡಿ. ಒಳ್ಳೆ ಟೈಮ್ಗೆ ದೇವ್ರು ಬಂದಾಗ ಬಂದ್ರಿ ಸರ್. ಯಾರೋ ಇಬ್ರು ನನ್ನ ಹೆಂಡ್ತಿನ ರೇಪ್ ಮಾಡ್ತಿದ್ದಾರೆ ಸರ್. ರೇಪ? ಹಗ್ಲೊತ್ತಲ್ಲೇ ರೇಪ? ನೀವಾ ಸರ್? ನಾನು ಯಾರೋ ಪೋಲಿಗಳು ಅಂತ ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ. ಕ್ಯಾರಿ ಆನ್. ಸರ್, ಅವ್ರನ್ನ ಅರೆಸ್ಟ್ ಮಾಡದೆ ಹಾಗೆ ಬರ್ತಾ ಇದ್ರಲ್ಲ, ಇದು ಸರಿನಾ? ಲುಕ್ ಮಿಸ್ಟರ್, ಈಗ ಅವರು ನಿನ್ನ ಹೆಂಡತಿನ ಬೆತ್ತಲೆ ಮಾಡ್ತಿದ್ದಾರೆ. ನಾನೇನಾದ್ರೂ ಅವ್ರ ಮೈ ಮುಟ್ಟಿದ್ರೆ ನನ್ನ ಯೂನಿಫಾರ್ಮ್ ಬಿಚ್ಚಿ ಬೆತ್ತಲೆ ಮಾಡಿ ಮಧ್ಯ ರೋಡ್ನಲ್ಲಿ ನಿಲ್ಲಿಸ್ತಾರೆ. ಯು ನೋ, ದೇ ಆರ್ ವೆರಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಈ ರೀತಿ ಮಾತಾಡಕ್ ನಾಚಿಕೆ ಆಗಲ್ಲ ನಿಮಗೆ? ನೋಡು, ಯಾರನ್ನ ವಿರೋಧ ಮಾಡ್ಕೋಬೇಕು, ಯಾರನ್ನ ಅಪೋಸ್ ಮಾಡಿ ಕಂಪ್ಲೇಂಟ್ ಕೊಡ್ಬೇಕು ಅನ್ನೋದನ್ನ ಚೆನ್ನಾಗಿ ಯೋಚನೆ ಮಾಡಿ ತಿಳ್ಕೊ. ಸಾವಿತ್ರಿ, ಸಾವಿತ್ರಿ, ಸಾವಿತ್ರಿ. ಹಾಯ್. ಹಲೋ ಸೂಪರ್ ಚಿಲ್ಲಿ ಚಿಕನ್, ಬಾ ಕೂತ್ಕೋ. ಹೋಗೋಣ. ಇವ್ ನಮ್ಮ ಹಳೆ ಗಿರಾಕಿ? ಹೌದು. ಏನಮ್ಮ ಹಳೆ ಗಿರಾಕಿ? ಯೋ, ಯಾವ ಜನ್ಮದ ಶತ್ರುಗಳಪ್ಪ ನೀವು? ನಾನು ಸಂತೋಷವಾಗಿರೋಕೆ ಬಿಡ್ತಾ ಇಲ್ವಲ್ಲ. ಮೊನ್ನೆ ಒಬ್ಬಳ ಜೊತೆ ಬಂದಿದ್ದೆ, ಇವತ್ತೊಬ್ಬಳ ಜೊತೆನಾ? ಏನ್ ನಮಗ್ ಸಪ್ಲೈ ಮಾಡಕ್ ತಾನೆ? ಸಪ್ಲೈ ಅಂದ್ರೆ ನಮ್ ರಿಪ್ಲೈ ಬೇರೆ ಆಗಿರುತ್ತೆ. ನುಡ್ಬಿ ನಾವಿಬ್ರು ಮದುವೆ ಮಾಡ್ಕೊಳಕ್ ಹೋಗ್ತಾ ಇದೀವಿ. ಎಲ್ಲಿ? ಗುಡೇಮಾರಹಳ್ಳಿ ಗುಮ್ಮಪ್ಪನ ದೇವಸ್ಥಾನದಲ್ಲಿ. ಮಾಡ್ಕೊಳ್ಳಿ. ಬಾರೋ. ಬಾಯ್. ಯೋ, ಮದುವೆ ಮಾಡ್ಕೊಂತ ಹೇಳಿ ಮಧ್ಯ ರಸ್ತೆಲೆ ನಿಂತಿದ್ದೀರಲ್ಲ. ಮದುವೆ ಆಮೇಲೆ ಮಾಡ್ಕೊಳ್ಳುವಂತೆ, ಮೊದಲು ಶಾಸ್ತ್ರನ ನಾವು ಮುಗಿಸ್ತೀವಿ. ಶಾಸ್ತ್ರ ಅಂದ್ರೆ ಶೋಭನ ಅಂತ. ಇವ್ರೇನೇನೋ ಮಾತಾಡ್ತಿದ್ದಾರೆ, ನಿಮಗ್ ಕೋಪ ಬರ್ತಿಲ್ವಾ? ಬರ್ತಾ ಇದೆ. ಯೋ, ನನ್ಗೇನಾದ್ರೂ ಕೋಪ ಬಂದ್ರೆ ನಿಮ್ಮಿಬ್ಬರನ್ನು ಮಾನ ತೆಗಿಬೇಡ್ರಯ್ಯ.
ಹೊರಟೋಗ್ಬಿಡ್ರಯ್ಯ, ಕೈ ಮುಗಿದು ಕೇಳ್ಕೊತೀನಿ ಹೋಗ್ರಪ್ಪ. ಅಯ್ಯೋ, ಬಾರೆ ಈ ನಿನ್ ಡಾರ್ಲಿಂಗು, ಇಲ್ಲಿ ರೋಲಿಂಗು. ಬಾರೆ ನೀನ್ ಎಷ್ಟು ಸ್ಟ್ರಾಂಗ್ ಆಗಿದ್ಯಾ. ಏನ್ ಹಂಗ್ ನೋಡ್ತಿದ್ಯಾ? ಸತ್ಯವಾಗ್ಲೇ ಹೇಳ್ತೀನಿ, ನೋಡೋಕ್ ನೀನು ಕಪ್ಪಗ್ ದಪ್ಪಗಿದ್ರು ಮುಖದಲ್ಲಿ ಒಂಥರ ಗಂಡ. ಅವನ್ ಬರ್ತಾ ಇದ್ದಾನೆ, ನನ್ಗೆ ಅವನ್ ಕಂಡ್ರೆ ಆಗಲ್ಲ. ನಾನ್ ನಿನ್ ಜೊತೆ ಬರ್ಬೇಕು ಅಂದ್ರೆ ನೀನ್ ಅವನ್ನ ಓಡಿಸ್ಬೇಕು. ನೀನ್ ನನ್ ಜೊತೆ ಬರ್ತೀಯಾ? ಶೋರ್. ಏ ಬಜಾ, ನಿನ್ ಮನೆಗೆ ಹೋಗೋ. ಯಾಕೋ ಹೋಗ್ಬೇಕು? ಹೋಗೋ. ಹೋಗಲ್ಲ. ಹೋಗೋ. ಆಹಾಹಾ, ಏನ್ ವಾಕಿಂಗ್ ಸ್ಟೈಲು, ಅದೇನ್ ಪರ್ಸನಾಲಿಟಿ. ವಾ 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 ವಾ, ಒಳ್ಳೆ ಒಳ್ಳೆ ಮನ್ಮಥ ಇದ್ದಾಗಿದೀಯಾ. ಆ ಕಣ್ಣು, ಆ ಮೂಗು, ಆ ಮೀಸೆ ಎಲ್ಲ ಇರೋ ಜಾಗದಲ್ಲೇ ಇದೆ. ನಿನ್ನ ನೋಡ್ತಾ ಇದ್ರೆ ಒಳ್ಳೆ ಸಿನಿಮಾ ಹೀರೋ ತರ ಕಾಣ್ತಾ ಇದೀಯಾ. ನಿನ್ನ ಜೋಡಿ ಸೂಪರ್. ಹೌದಾ? ಮುಗ್ದಿದ್ದು ನಿನ್ನ ಅನ್ಕೋಬೇಡ, ಆ ಕರಿಯನ್ನ ನನ್ಗ ನೋಡಿದ್ರೆ ಆಗಲ್ಲ. ನೀನ್ ಅವನ ಓಡಿಸ್ಬಿಡು, ನಾನ್ ನಿನ್ ಜೊತೆಲೆ ಬಂದ್ಬಿಡ್ತೀನಿ. ನಿಜವಾಗ್ಲು? ನಿಮ್ಮ ಅಪ್ಪನಾಣೆ. ಏಯ್, ನನ್ ಮೇಲೆ ಕೈ ಮಾಡ್ತೀಯನೋ? ಹೇಗೆ? ಪ್ರಯೋಜನ ಇಲ್ಲ. ಏನಿದು, ಸುಖಾನೇ ಇಲ್ಲ. ಕೋಳಿ ಜಗಳ ಆಡ್ತಾ ಇದ್ದೀರಾ? ಈಗ ನೋಡ್ತಾ ಇರೋನ್ನ ಲೇ ಭೋಜ, ನಮ್ಮಲ್ಲಿ ಹಾಕೋ ಜಗಳ. ನಿಮ್ ಮನೆಗೆ ಹೋಗೋ, ಅವಳು ನನ್ ಜೊತೆ ಬರ್ತೀನಿ ಎಂದಿದ್ದಾಳೆ. ಅವಳು ನನ್ನ ಪರ್ಸನಾಲಿಟಿ ಲೈಕ್ ಮಾಡಿ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದಾಳೆ. ಹೌದಾ? ಹೌದು. ಎಲ್ಲೋದ್ಲಿ ಇವಳು? ಏನ್ರಯ್ಯ, ರೇಪ್ ಮಾಡಕ್ಕ ಹೋಗ್ತೀರಾ? ನೋಡ್ದ ಗ್ಯಾಪ್ ಇಲ್ದೆ ಮೈ ಮೇಲೆ ಹೇಗ್ ಮ್ಯಾಪ್ ಹಾಕಿದಾಳೆ ಅಂತ. ಅಯ್ಯೋ, ನಾನು DIG ನರಸಿಂಹ ಮಾತಾಡ್ತಿದ್ದೀನಿ. ಗುಡ್ ಮಾರ್ನಿಂಗ್ ಸರ್. ಇವತ್ತು ಬೆಳಿಗ್ಗೆ ಇಬ್ರು ಹುಡುಗರನ್ನ ಅರೆಸ್ಟ್ ಮಾಡಿದ್ಯಂತಲ್ಲ, ಅವ್ರನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡು. ಅವರಿಬ್ರು ಒಂದು ಹುಡುಗಿನ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಕ್ರಿಮಿನಲ್ಸ್ ನ ಬಿಟ್ಬಿಡಿ ಅಂತಿದ್ದೀರಲ್ಲ. ನೋ ಸರ್. ನಾನು DIG ಹೇಳ್ತಾ ಇದ್ದೀನಿ, ಅವರಿಬ್ರು ನನಗೆ ತುಂಬಾ ಬೇಕಾದವರು. ಒಬೆ ಮೈ ಆರ್ಡರ್. ಡೂ ಒನ್ ಥಿಂಗ್ ಸರ್, ರಿಲೀಸ್ ಮಾಡು ಅಂತ ಒಂದು ಅಫಿಷಿಯಲ್ ನೋಟ್ ಬರೆದು ಕಳಿಸಿ, ಅವಾಗ ಬಿಡ್ತೀನಿ. ಹೌ ಇಸ್ ಇಟ್ ಪಾಸಿಬಲ್? ಐ ಕಾಂಟ್ ಡೂ ಇಟ್. ದೆನ್ ಐ ಕಾಂಟ್ ರಿಲೀಸ್ ದೆಮ್. ವೆರಿ ಸಾರಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಎಸ್, ಏನ್ ಸಮಾಚಾರ? ನಿಮ್ ಬ್ಯಾಂಕ್ ನಲ್ಲಿ ಏನೋ ರಾಬರಿ ಆಯ್ತಂತೆ? ನಮ್ ಬ್ಯಾಂಕ್ ನಲ್ಲಿ ಯಾವ ರಾಬರಿನೂ ಆಗಿಲ್ವಲ್ಲ. ಮತ್ತೆ ಇನ್ಫಾರ್ಮೇಶನ್ ಬಂತು, ಯಾವುದಕ್ಕೂ ಕ್ಯಾಶಿಯರ್ನ ಕರೆಸಿ ವಿಚಾರಿಸಿ. ಜಸ್ಟ್ ಅ ಮಿನಿಟ್. ಮಿಸ್ಟರ್ ಮಹೇಶ್, ಒಂದ್ ನಿಮಿಷ ಚೇಂಬರ್ಗೆ ಬನ್ನಿ. ಇದೊಳ್ಳೆ ತಮಾಷೆ ಆಯ್ತಲ್ಲ. ನಿಮ್ಮನ್ನ ಯಾರೋ ಫೋನ್ ಮಾಡೋದಕ್ಕೆ ಹೀಗೆ ಫೋನ್ ಮಾಡಿರ್ಬೇಕು. ಏನ್ ಸರ್? ರೀ ಮಹೇಶ್, ನಮ್ ಬ್ಯಾಂಕಲ್ಲಿ ಏನಾದ್ರು ರಾಬರಿ ಆಯ್ತಾ? ಇಲ್ವಲ್ಲ. ಇಲ್ವಂತಲ್ರಿ? ರಾಬರಿನ ನಾವ್ ಮಾಡ್ತೀವಿ. ಕೂಗಾಡಿದ್ರೆ ಸಾಯಿಸ್ಬಿಡ್ತೀವಿ. ಯಾರು ಗಲಾಟೆ ಮಾಡಬೇಡಿ, ನಮ್ ಪ್ರಾಣಿಗೆ ಅಪಾಯ.
ಯಾರ್ ನೀನು? ಹೆಂಗ್ಸು ಕಣೋ. ಹೌದು, ಇಲ್ಲಿಗೆ ಯಾಕೆ ಬಂದೆ? ಪಿಕ್ನಿಕ್ ಅಂತ ಬಂದಿದ್ದೆ. ನನ್ ಲವರ್ ಮಿಸ್ ಆಗ್ಬಿಟ್ಟಿದ್ದಾನೆ. ಲವರ್ ಮಿಸ್ ಆಗ್ಬಿಟ್ಟಿದ್ದಾನೆ ನಿಂತ್ಕಣೋ. ನಾವೇ ಲವರ್ಸ್ ಆಗ್ಬೇಡ ಬಿಡೋ. 4 ಜನನಾ? ಇಂಥ ಚಾನ್ಸ್ ನನ್ಗೆ ಯಾವತ್ತೂ ಸಿಕ್ಕಿರ್ಲಿಲ್ಲ. ಐ ಆಮ್ ವೆರಿ ವೆರಿ ಲಕ್ಕಿ. ಬೆಳಿಗ್ಗೆ ಯಾರ ಮುಖ ನೋಡಿದ್ನೋ ಏನೋ. ಹೌದು, ನೀವೆಲ್ಲ ಪೊಲೀಸ್ನವರು ಹಣನ ಸ್ಟೇಷನ್ಗೆ ತಗೊಂಡು ಹೋಗೋದ್ ಬಿಟ್ಟು ಇಲ್ಲಾಕ್ ಲೆಕ್ಕ ಮಾಡ್ತಿದ್ದೀರಾ? ಎಲ್ಲಾದ್ರೂ ಸೀಸ್ ಮಾಡಿದ್ರಾ ಇಲ್ಲ ಹೊಡ್ಕೊಂಡ್ ಬಂದ್ರಾ? ಅದೆಲ್ಲ ಆಮೇಲೆ ಹೇಳ್ತೀವಿ. ಮೊದ್ಲು ಬಟ್ಟೆ ಬಿಚ್ಚು. ಓಕೆ ಓಕೆ ಓಕೆ. ಆದ್ರೆ ಒಂದ್ ಕಂಡೀಷನ್. ಏನು? ಇದರಲ್ಲಿ ನನಗೂ ಶೇರ್ ಕೊಡ್ಬೇಕು. ಆಯ್ತು ಕೊಡೋಣ. 4 ಶೇರು. $50 lakhs ಹಾರ್ಡ್ ಕ್ಯಾಶ್ ಮೇಡಮ್. ಅದು ಪೊಲೀಸ್ನವರೇ ಬಂದು ರಾಬರಿ ಮಾಡಿದ್ದಾರೆ. ಬರ್ತಾ ಬರ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೋ ರಾಬರ್ಸ್ ಡಿಪಾರ್ಟ್ಮೆಂಟ್ ಆಗ್ತಾ ಇದೆ. ಮಿಸ್ಟರ್, ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಕಾಮೆಂಟ್ಸ್ ಮಾಡೋದಿರ್ಲಿ, ರಾಬರಿ ಆದ ತಕ್ಷಣ ಯಾಕೆ ಫೋನ್ ಮಾಡ್ಲಿಲ್ಲ? ಟೆಲಿಫೋನ್ ಡಿಪಾರ್ಟ್ಮೆಂಟು ಸ್ಟ್ರೈಕ್. ಅಷ್ಟು ಗೊತ್ತಿಲ್ವಾ ನಿಮ್ಗೆ? ಸ್ಟಿಲ್ ಐ ಆಮ್ ಟ್ರೈಯಿಂಗ್. ನೋಡಿ ಮೇಡಮ್, ಕ್ಯಾಶ್ ಬ್ಯಾಲೆನ್ಸ್ 50 ಲಕ್ಷ ರೂಪಾಯಿ ಇದೆ. ಇನ್ನೊಂದು ಅರ್ಧ ಗಂಟೆ ಒಳಗೆ ನಾನೇ ಹೆಡ್ ಆಫೀಸ್ಗೆ ಹೋಗಿ ಕಟ್ಟಿ ಬರ್ತಿದ್ದೆ ಮೇಡಮ್. ಅಷ್ಟರಲ್ಲೇ ನೀವು ಪೊಲೀಸ್ನವ್ರು ಬಂದು ಹೊಡ್ಕೊಂಡು ಹೋಗ್ಬಿಟ್ರು. ಎಷ್ಟು ಲಕ್ಷ ಹಾಕದ್ರಿ? 15 ಲಕ್ಷನೇ ಮೇಡಮ್. ಅಷ್ಟೇನಾ? ಹೌದು ಮೇಡಮ್. ಅಷ್ಟೇನಾ? ಹ್ಞೂ ಮೇಡಮ್. ಎಷ್ಟು ಲಕ್ಷ ಹಾಕದ್ರು? ನಿಜ ಹೇಳ್ರು. 15 ಲಕ್ಷ ಮೇಡಮ್. ಹಾ? ಇಲ್ಲ ಮೇಡಮ್. ನಿಜ ಬೊಗಳಿ. ಇಲ್ದೇ ಇದ್ರೆ ನಿಮ್ಮೆಲ್ಲರೂ ಏರೋಪ್ಲೇನ್ ಎತ್ಬಿಡ್ತೀನಿ. ಹೇಳ್ತೀವಿ ಮೇಡಮ್. ಬೊಗಳಿ. ಮ್ಯಾನೇಜರು ಕ್ಯಾಶಿಯರ್ ಸೇರಿ 35 ಲಕ್ಷ ರೂಪಾಯಿ ಲಬ್ಟಾಯಿಸ್ಬಿಟ್ರು ಮೇಡಮ್. ಅವ್ನು ಹೇಳ್ತಾ ಇರೋದು ನಿಜ ಮೇಡಮ್. ಹೌದು ಮೇಡಮ್. ಆಡಿಟಿಂಗ್ ಇದೆ ಅಂತ ಹೇಳಿ ಅವರೇ ಈ ಕಳ್ತನ ಮಾಡಕ್ ಹೇಳಿದ್ದು. ನೀವ್ ಹೇಳ್ತಿರೋದ್ ನಿಜನಾ? ಸತ್ಯವಾಗ್ಲು ಮೇಡಮ್. ನಾನೇ ಮ್ಯಾನೇಜರ್ ಅಣ್ಣ, ಅವನೇ ಕ್ಯಾಶಿಯರ್ ಬಾಮೇದ. ಗೆಟ್ ಔಟ್ ಮೇಡಮ್. ಶಟ್ ಅಪ್ ಅಂಡ್ ಮೂವ್. ಮೇಡಮ್ ದಯವಿಟ್ಟು ಪ್ಲೀಸ್ ಮೇಡಮ್. ಶಟ್ ಅಪ್. ಬ್ಯಾಂಕ್ ಅನ್ನೋದು ಪಬ್ಲಿಕ್ ಸಂಸ್ಥೆ. ಪಬ್ಲಿಕ್ ಹಣನೇ ತಿಂದು ತೇಗಿರೋ ನಿಮ್ಮಂಥ ಚಂಡಾಲರಿಗೆ ನೋ ಎಕ್ಸ್ಕ್ಯೂಸ್. ನಿಮಗೆ ಸಾಧಾರಣ ಶಿಕ್ಷೆ ಅಲ್ಲ, ಕಠಿಣ ಶಿಕ್ಷೆನೇ ಕೊಡಬೇಕು. ಕಸ್ತೂರಿ, ಪುಟ್ ದೆಮ್ ಇಂಟು ದ ಡಾರ್ಕ್ ಸೆಲ್. ಎಸ್ ಮೇಡಮ್. A plus B whole square plus A square plus 2AB. ಆಲ್ಜಿಬ್ರಾ ಕೋಬ್ರಾ, ಇಟ್ ಮೇಕ್ ಸ್ಟೂಡೆಂಟ್ ಗಾಬ್ರಾ ಹಾಗಂತ ನಮ್ಮಪ್ಪ ಹೇಳ್ತಾ ಇದ್ರು. ಮಮ್ಮಿ 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 ಸರ್ಸು, ಚೆನ್ನಾಗಿ ಓದ್ಕೋಬೇಕು. ಓದ್ತೀನಕ್ಕ. ಏನ ಕಥೆ ಪುಸ್ತಕ ಅಲ್ಲ, ಸ್ಕೂಲ್ ಪುಸ್ತಕನ. ಫಸ್ಟ್ ರ್ಯಾಂಕ್ ಬರ್ಬೇಕು. ಬರ್ತೀನಕ್ಕ. ಪ್ರಾಮಿಸ್? ಪ್ರಾಮಿಸ್. ಅಲ್ಲಮ್ಮ, ಕಾಕಿ ಬಟ್ಟೆ ಹಾಕೊಂಡ ತಕ್ಷಣ ಕಲ್ಲು ಬಂಡೆ ಆಗೋಗ್ತೀರಾ, ಸೀರೆ ಉಟ್ಕೊಂಡ ತಕ್ಷಣ ಕೈ ಮಗು ಆಗೋಗ್ತಿರಲ್ಲಮ್ಮ. ಕಾಕಿ ಬಟ್ಟೆ ಅನ್ನೋ ಪವಿತ್ರವಾದ ಯೂನಿಫಾರ್ಮ್ ಧರಿಸಿದ ಮೇಲೆ ನನ್ನನ್ನೇ ನಾನು ಅದಕ್ಕೆ ಅಂಕಿತ ಮಾಡ್ಕೋತೀನಿ. ನನ್ನ ಕರ್ತವ್ಯ, ಶ್ರದ್ಧೆಗೆ ಅದೇ ವಜ್ರ ಕವಚ. ಕೆಲಸ ಅಂತ ನಿದ್ದೆ ಮಾಡಿದೆ, ಹೊಟ್ಟೆ ತುಂಬ ಊಟ ಮಾಡಿದೆ, ಹಗಲು ರಾತ್ರಿ ದುಡಿತಿದ್ದೀಯ.
ನಿನ್ ತಾತ ಮುತ್ತಾತನ ಕಾಲದಿಂದಲೂ ಪೊಲೀಸು ಪೊಲೀಸು ಅಂತ ಕೇಳಿ ಕೇಳಿ ಸಾಕಾಗೋಗಿದೆ. ಹೆಣ್ಣಾಗಿ ಹುಟ್ಟಿದ ನೀನಾದ್ರೂ ಲಕ್ಷಣವಾಗಿ ಮದುವೆ ಮಾಡ್ಕೊಂಡು ಮನೆ ಗೃಹಿಣಿ ಆಗಿರ್ತೀಯ ಅನ್ಕೊಂಡಿದ್ರೆ ನೀನು ಅದೇ ದಾರಿ ಹಿಡಿದ್ಬಿಟ್ಟಿಯಲ್ಲಮ್ಮ. ಅಮ್ಮ, ನಿನ್ನ ಆಸೆ ನೆರವೇರಿಸೋದಕ್ಕೆ ಸರ್ಸು ಇದ್ದಾಳಲ್ಲ, ಅವಳಿಗೆ ಬೇಗ ಮದುವೆ ಮಾಡ್ಬಿಡು. ನೀನು ಬೇಗ ಅಜ್ಜಿ ಆಗ್ಬಿಡ್ತೀಯ ಅಲ್ವೇನೆ ಸರ್ಸು? ಹೋಗಕ್ಕ, ನಾಚಿಕೆ ಆಗುತ್ತೆ. ಮನೆಗೆ ದೊಡ್ಡ ಮಗಳು ನೀನು, ನಿನ್ನನ್ ಬಿಟ್ಟು ಅವಳಿಗೆ ಹೇಗೆ ಮದುವೆ ಮಾಡಕ್ಕಾಗತ್ತೆ? ನನ್ ಮದ್ವೆ ಆಗೋಯ್ತಮ್ಮ. ಭಾರ್ಗವಿ, ಏನ್ ಹೇಳ್ತಾ ಇದೀಯಾ? ಹೌದಮ್ಮ, ಯಾವತ್ತು ನಾನು ಕಾಕಿ ಯೂನಿಫಾರ್ಮ್ನ ನನ್ನ ಮೈ ಮೇಲೆ ಹಾಕೊಂಡು ಆವತ್ತೇ ಅದ್ರ ಜೊತೆ ನನ್ನ ಮದ್ವೆನೂ ಆಗೋಯ್ತು. ಖಾಕಿ, ಕರ್ತವ್ಯ, ಕಾನೂನು, ಹ್ಯಾಟು, ಬೆಲ್ಟು ಈ 5 ಮುತ್ತುಗಳನ್ನು ಹೊತ್ತು ನಾನು ಒಂದ್ ರೀತಿ ಮುತ್ತೈದೆ ಆಗಿದ್ದೇನಮ್ಮ. ಏನ್ ವಿಚಿತ್ರವಾಗಿ ಹೇಳ್ತಾ ಇದೀಯಮ್ಮ? ವಿಚಿತ್ರ ಅಲ್ಲಮ್ಮ, ವಿಚಿತ್ರ ಅಲ್ಲ. ಆ ಮಾತಿನಲ್ಲಿ ಒಂದು ಅರ್ಥ ಇದೆ ತಾಯಿ. ಅಮ್ಮ, ಮುತ್ತಂತ ಮಾತಾಡಿ ಗಂಡು ಜನ್ಮಕ್ಕೆ ಮಂಗಳಾರತಿ ಮಾಡ್ಬಿಟ್ಟಲ್ಲಮ್ಮ. ಮುಖ್ಯವಾದ ವಿಷಯನೇ ಹೇಳೋಕ್ ಮರ್ತ್ಬಿಟ್ಟಿದೆ. ಅವರವ್ರನ್ನೆಲ್ಲ ಹಿಡಿದು ಏನೇನೋ ಶಿಕ್ಷೆ ಕೊಡಿಸ್ತಾ ಇದ್ದೀರಲ್ಲ, ಆ ಪೇಟೆ ಬೀದಿ ದಾಂಧಲೆ ಮಾಡ್ತಾ ಇರೋ ಮಚ್ಚೇಶ್ವರ ಹಿಡಿದು ಯಾಕಮ್ಮ ಮಟ್ಟ ಹಾಕಬಾರ್ದು? ಮಚ್ಚೇಶ್ವರ